ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ಬ್ಲಾಗ್. ಸೊ ಗೈಸ್, ನಾನು ಇವತ್ತಿದ್ದೀನಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ದಾರಿಯಲ್ಲಿ. ಅಂದರೆ ಇವತ್ತು ನಂದಿ ವ್ಯೂ ಪಾಯಿಂಟ್ ಅಂದರೆ ನಂದಿ ಸ್ಟ್ಯಾಚ್ಯೂನ ನೋಡ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ನೋಡ್ತಿದ್ರಲ್ಲ ಗೈಸ್, ನಾನು ಇವಾಗಿದ್ದೀನಿ ಚಾಮುಂಡಿ ಬೆಟ್ಟಕ್ಕೆ ಅಂದರೆ ನಡ್ಕೊಂಡು ಹೋಗುವಂಥ ಸ್ಪಾಟಲ್ಲಿ ಇದ್ದೀನಿ. ಸೊ ನೋಡ್ತಾ ಇದ್ರಲ್ಲ, ಸೊ ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಅಂದರೆ ನಾವು ಬೆಟ್ಟ ತಲುಪೋದಕ್ಕೆ ಮಿನಿಮಮ್ 1-1.5 ಕಿಲೋಮೀಟ್ರ್ ಆಗುತ್ತೆ. ಸೊ ನೋಡ್ತಾ ಇರಲ್ಲ, ಸೊ ಇಲ್ಲಿಂದ ನಡ್ಕೊಂಡು ಹೋಗೋರು ಅಂದರೆ ಪಾದಯಾತ್ರೆ ಮಾಡೋವಂಥವ್ರು ಇಲ್ಲಿಂದ ಪಾದಯಾತ್ರೆ ಮಾಡ್ತಾರೆ. ಕೆಲವರು ಬಸ್ಸು ಓನ್ ವೆಹಿಕಲ್ ಇದ್ದರೆ ಮೈನ್ ರೋಡಲ್ಲಿ ವೆಹಿಕಲಲ್ಲಿ ಬಂದುಬಿಡ್ತಾರೆ. ಸೊ ನಾನಿವತ್ತು ಪಾದಯಾತ್ರೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ನಂದಿ ಸ್ಟ್ಯಾಚ್ಯೂ ನೋಡೋಕ್ಕಾಗೋದು. ಸೊ ಬನ್ನಿ, ನಂದಿ ಸ್ಟ್ಯಾಚ್ಯೂನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಬರೋಣ. ಸೊ ಗೈಸ್, ನೀವು ಕೂಡ ಈ ನಂದಿ ವ್ಯೂ ಪಾಯಿಂಟ್ ಅಂದರೆ ನಂದಿ ಸ್ಟ್ಯಾಚ್ಯೂಗೆ ಹೋಗಬೇಕಂದ್ರೆ ಮೈಸೂರು ರೈಲ್ವೆ ಸ್ಟೇಷನಿಂದ ಜಸ್ಟ್ ಒಂದು ಇಲ್ಲಿಗೆ 6-7 ಕಿಲೋಮೀಟ್ರ್ ಆಗುತ್ತೆ. ಸೊ ನಡ್ಕೊಂಬಂದ್ರು ಬಂದ್ಬಿಡ್ಬೋದು ಬೆಳಗಿನ ಜಾವ. ಸೊ ನಾನು ಬಸ್ಸಲ್ಲಿ ಬರೋಕ್ಕೆ ಹೋಗಿಲ್ಲ, ನಡ್ಕೊಂಡೇ ಬಂದಿದ್ದು. ಸೊ ಗೈಸ್, ಈ ಬೆಟ್ಟ ಅಂದರೆ ಈ ಮೆಟ್ಟಿಲು ಪೂರ್ತಿಯಾಗಿ 1500 ಮೆಟ್ಟಿಲುಗಳು ಇದಾವೆ ಅಂತ ಹೇಳ್ತಾರೆ. ಸೊ ನೀವು ಫಸ್ಟು ಈ ಬೆಟ್ಟ ಹತ್ಕೊಂಡ್ಬರೋ ಟೈಮಲ್ಲಿ ಫಸ್ಟು ನಿಮಗೆ ಗಣೇಶನ ಮೂರ್ತಿ ಸಿಗುತ್ತೆ. ಅಲ್ಲಿಗೆ ನೀವು ಫಸ್ಟು ಕೈ ಮುಕ್ಕೊಂಡು ಆಮೇಲೆ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ. ಸೊ ಗೈಸ್, ಬೆಟ್ಟ ಹತ್ತೋದಕ್ಕೆ ಬೆಸ್ಟ್ ಟೈಮ್ ಅಂದರೆ ಬೆಳಗಿನ ಜಾವ 6 ಗಂಟೆಗೆ ಬಂದರೆ ಬೆಟ್ಟ ಬೇಗ ಹತ್ತಬಹುದು. ಅಂದರೆ ಅರ್ಧ ಗಂಟೆ ಇಲ್ಲ 3/4 ಗಂಟೆ ಒಳಗೆ ಬೆಟ್ಟನ ನಾವು ತಲುಪಬಹುದು. ಅಂದರೆ 10 ಗಂಟೆ 11 ಗಂಟೆ ಮೇಲೆ ಬಂದರೆ ಸಖತ್ತು ಬಿಸಿಲಿರುತ್ತೆ, ಹತ್ತೋದಕ್ಕೆ ಕೂಡ ಆಗೋಲ್ಲ. ಸೊ ನೋಡ್ತಾ ಇದ್ರಲ್ಲ, ನಾನು ಇವಾಗ 10 ಗಂಟೆಗೆ ಹತ್ತೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದು. ಸ್ಟಾರ್ಟ್ ಮಾಡ್ತಿದ್ದಾಗಲೇ ಈಗ ಅಗೋರಿಗಳು ಕೂಡ ಎದುರುಗಡೆ ಸಿಕ್ಕಿದ್ರು, ಅವರಿಗೆ ಕೈ ಮುಕ್ಕೊಂಡು ಈ ಬೆಟ್ಟನ ಹತ್ತೋಗಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ, ಪೂರ್ತಿ ಈ ಬೆಟ್ಟನ ಸುತ್ಕೊಂಡು ಮತ್ತು ಈ 1500 ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿಬಿಟ್ಟು ನಂದಿ ವ್ಯೂ ಪಾಯಿಂಟ್ನ ನೋಡ್ಕೊಂಡು ಬಂದ್ಬಿಡೋಣ. ಬನ್ನಿ. ಸೊ ಗಾಯ್ಸ್, ಈ ಬೆಟ್ಟನ ಯಾಕೆ ಎಲ್ಲರೂ ನಡ್ಕೊಂಡು ಮತ್ತು ಮಂಡಿ ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಈ ಬೆಟ್ಟಕ್ಕೆ ನೀವು ಅಂದರೆ ಚಾಮುಂಡಿ ತಾಯಿ ಹತ್ರ ಏನಾದ್ರು ಹರಕೆ ಬೇಡಿಕೆ ಏನಾದ್ರು ಮಾಡ್ಕೊಂಡಿದ್ರೆ ಆ ಹರಕೆ ಈಡೇರಿದಾಗ ಮಾತ್ರ ಈ ಥರ ಮಂಡಿ ಕಾಲಲ್ಲಿ ಕುಂಕುಮ ಹಚ್ಕೊಂಡು ಹೋಗ್ತಾರೆ. ಮತ್ತು ಹರಕೆ ಹೊತ್ಕೋಬೇಕಾದ್ರೂ ಕೂಡ ಈ ಥರ ಮಾಡ್ತಾರೆ. ಸೊ ಅಂದರೆ ಈ ಥರ ಎಲ್ಲರೂ ಕೂಡ ಮಾಡಲ್ಲ, ಅವರವರ ಹರಕೆ ತಕ್ಕನಾಗಿ ಮಾಡ್ತಾರೆ. ಸೊ ನಾನು ಏನು ಮಾಡೋಕ್ಕೆ ಹೋಗಿಲ್ಲ, ಅಂದರೆ ನಂದು ಏನು ಹರಕೆ ಆ ಥರದ್ದು ಏನು ಇರಲಿಲ್ಲ. ಸೊ ಫಸ್ಟ್ ನನಗೆ ನಡ್ಕೊಂಡು ಹೋಗೋದೇ ಸಖತ್ತು ಸುಸ್ತಾಗ್ಬಿಟ್ಟಿದ್ದು. ನೋಡ್ತಾ ಇದ್ರಲ್ಲ, ಈಗ ಆಲ್ಮೋಸ್ಟು 600-700 ಮೆಟ್ಲುಗಳನ್ನು ಹತ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿಂದ ಇನ್ನೂ 700 ಮೆಟ್ಲುಗಳನ್ನು ಹತ್ಕೊಂಡು ಹೋಗಬೇಕು. ಅಂದರೆ 400 ಮೆಟ್ಲುಗಳನ್ನು ಹತ್ತಿದಾಗ ನಂದಿ ಸ್ಟ್ಯಾಚ್ಯೂ ಸಿಗುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ನಾವು ಬೆಟ್ಟಕ್ಕೆ ಹೋಗೋಣಂತೆ. ಬನ್ನಿ. ಗೈಸ್, ನೀವು ಈ ಬೆಟ್ಟನ ಅರ್ಧ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಿಮಗೆ ಕಾಲಭೈರೇಶ್ವರ ದೇವಸ್ಥಾನ ಸಿಗುತ್ತೆ. ಅಲ್ಲಿಗೆ ನಿಮ್ಮ ಈ ಬೆಟ್ಟದ ಅರ್ಧ ಜರ್ನಿ ಕಂಪ್ಲೀಟ್ ಆದಂಗೆ. ಸೊ ಇಲ್ಲಿಂದ ಸ್ವಲ್ಪ ಮೇಲ್ಗಡೆ ಹೋದರೆ ನಿಮಗೆ ನಂದಿ ಸ್ಟ್ಯಾಚ್ಯೂ ಸಿಗುತ್ತೆ. ಸೊ ನಿಮಗೆ ಇಲ್ಲಿ ರೆಸ್ಟಿಗೂ ಕೂಡ ಪ್ಲೇಸ್ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಇಲ್ಲಿ ಒಳ್ಳೆ ವೆದರು ಕೂಡ ಇದೆ ನಿಮಗೆ. ಅಂದರೆ ಕೂರೋದಕ್ಕೆ ಅದಕ್ಕೆ ಅಂತ ಏನು ಜಾಗಗಳು ಸಿಗೋಲ್ಲ. ಅಂದರೆ ಬಂಡೆ ಕಲ್ಲು ಮೇಲೆ ಅಲ್ಲಿ ಇಲ್ಲಿ ಕೂತ್ಕೋಬೇಕಷ್ಟೇ. ಮತ್ತು ನೆರಳು ಕೂಡ ಇರುತ್ತೆ. ಅಂದರೆ ತಿರುಪತಿಯಲ್ಲಿ ಇರುತ್ತಲ್ಲ ಶೀಟ್ ಗೀಟ್ ಎಲ್ಲ ಆ ಥರ ಏನೂ ಹಾಕಿಲ್ಲ. ಅಂದರೆ ಈ ಬೆಟ್ಟಕ್ಕೆ ಆ ಥರ ಹಾಕೋದು ಭಾರಿ ಕಷ್ಟ ಅಂದ್ಕೊಂಡು ಹಾಕಿಲ್ಲ ಅನಿಸುತ್ತೆ. ಸೊ ವಾತಾವರಣ ನೋಡ್ತಿರಲ್ಲ ಗೈಸ್ ಹೇಗಿದೆ ಅಂತೇಳಿ. ಗೈಸ್, ಇಲ್ಲಿಗೆ 900 ಮೆಟ್ಲುಗಳನ್ನು ಕಂಪ್ಲೀಟ್ ಮಾಡಿ ಆಗಿದೆ. ಅಂದರೆ ಇನ್ನೂ ಒಂದು 100 ಮೆಟ್ಲು ಹತ್ಕೊಂಡು ಹೋದರೆ ಮೇನ್ ರೋಡ್ ಇದೆ. ಸೊ ನೋಡ್ತಾ ಇದ್ರಲ್ಲ, ಈ ರೋಡಿಗೆ ಬರ್ತೀವಿ. ಅಂದರೆ ಇಲ್ಲಿಂದ ಓನ್ ವೆಹಿಕಲ್ ಇದ್ದವರು ಈ ರೋಡಲ್ಲಿ ಬರ್ತಾರೆ. ಅಂದರೆ ಪಾದಯಾತ್ರೆ ಮಾಡೋರು ಈ ಬೆಟ್ಟದ ಮೂಲಕ ನಡ್ಕೊಂಡು ಹೋಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ. ಸೊ ಬನ್ನಿ, ಮುಂದೆ ಇನ್ನೂ ಈ ಬಾರಿ ಇದೆ, ಬೇಗ ಅಲ್ಲಿ ಹೋಗ್ಬಿಟ್ಟು ಬರೋಣ.
ಸೊ ಗೈಸ್ ಫೈನಲಿ ನಾವು ನಂದಿ ಸ್ಟ್ಯಾಚ್ಯೂ ಅಂದರೆ ನಂದಿ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಸೊ ನೀವು ಇಲ್ಲಿ ಬರ್ತಿದ್ದಾಗಲೇ ನಿಮಗೊಂದು ಮಂಟಪ ಸಿಗುತ್ತೆ. ಸೊ ನೋಡ್ತಿದ್ರಲ್ಲ, ಅಂದರೆ ಇಲ್ಲಿ ನೀವು ಕೂರೋದಕ್ಕೆ ರೆಸ್ಟಿಗೆ ಅಂತೇಳಿ ಮಂಟಪಗಳನ್ನು ಮಾಡಿಸಿದ್ದಾರೆ. ಸೊ ಇಲ್ಲಿಂದ ನಾವು 100 ಮೀಟ್ರ್ ಮುಂದ್ಗಡೆ ಹೋದರೆ ನಂದಿ ಸ್ಟ್ಯಾಚ್ಯೂ ಸಿಗುತ್ತೆ. ಸೊ ಬನ್ನಿ ಫಸ್ಟು ಆ ನಂದಿ ಸ್ಟ್ಯಾಚ್ಯೂ ಹತ್ರ ಹೋಗ್ಬಿಟ್ಟು ಪೂರ್ತಿ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಬರೋಣ. ಸೊ ಗೈಸ್ ನಾವು ಇವಾಗ ಇದ್ದೀವಿ ಚಾಮುಂಡಿ ಬೆಟ್ಟದ ನಂದಿ ವ್ಯೂ ಪಾಯಿಂಟ್ ಹತ್ರ. ಸೊ ನೋಡ್ತಾ ಇದ್ರಲ್ಲ ಸರ್ಕಲ್ಲು, ಅಂದರೆ ವೆಹಿಕಲ್ಗಳು ಬಂದರೆ ನೋಡಿ ಈ ರೋಡಲ್ಲಿ ಬರಬೇಕಾಗುತ್ತೆ. ಸೊ ನಾವು ನಡ್ಕೊಂಡು ಬಂದಿದ್ದು. ಸೊ ಗೈಸ್ ಮುಂದ್ಗಡೆ ಹೋದರೆ ನಂದಿ ಪಾಯಿಂಟಿಗೆ ಹೋಗ್ತೀವಿ, ಕೆಳಗಡೆ ಪಕ್ಕದಲ್ಲಿ ಕಾಣ್ತಿರೋ ರೋಡಲ್ಲಿ ಹೋದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಸೊ ಫಸ್ಟ್ ನಾವೀಗ ನಂದಿ ಸ್ಟ್ಯಾಚ್ಯೂನ ಪೂರ್ತಿಯಾಗಿ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಪಕ್ಕದಲ್ಲೇ ಇದೆ ನಂದಿ ಸ್ಟ್ಯಾಚು. ಅಂದರೆ ಇಲ್ಲಿ ನಿಮಗೆ ಅಂಗಡಿಗಳೆಲ್ಲ ಸಿಗುತ್ತೆ. ನಿಮಗೆ ಅಂದರೆ ಎಲ್ಲ ಥರದ ಜ್ಯೂಸು, ಅದು ಇದು ಫ್ರೂಟ್ಸ್ ಗೀಟ್ಸ್ ಏನಾದ್ರು ಸುಸ್ತಾಗಿದ್ರೆ ಬೆಟ್ಟ ಹತ್ತಿ ಬಂದವರಿಗೆ ಎಲ್ಲ ಥರದ್ದು ಸಿಗುತ್ತೆ, ಈ ಅಂಗಡಿಗಳು ಸಿಗುತ್ತೆ. ಮತ್ತು ಇದು ಬಿಟ್ಟರೆ ಮತ್ತೆ ಬೆಟ್ಟದ ಮೇಲೆನೇ ಸಿಗೋದು. ಅದು ಬಿಟ್ಟರೆ ಮತ್ತೆ ನಿಮಗೆ ಅರ್ಧ ದಾರಿಲಿ ಏನೇನು ಸಿಗೋಲ್ಲ, ಫ್ರೂಟ್ಸು ಜ್ಯೂಸು ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇದ್ರಲ್ಲ ಗೈಸ್, ನಾವಿವಾಗ ಇದೀವಿ ನಂದಿ ಸ್ಟ್ಯಾಚು ಹತ್ರ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಈ ನಂದಿ ಸ್ಟ್ಯಾಚ್ಯೂನ ಒಂದೇ ಒಂದು ಗ್ರಾನೈಟ್ ಕಲ್ಲಲ್ಲಿ ಕೆತ್ತಿರೋದಂತೆ. ಸೊ ಇದನ್ನ ನಮ್ಮ ರಾಜ ಮಹಾರಾಜರು ಅಂದರೆ ಮೈಸೂರು ಮಹಾರಾಜರ ಕಾಲದಲ್ಲಿ ಇದನ್ನ ಕೆತ್ತನೆ ಮಾಡಿಸಿರೋದಂತೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಈ ನಂದಿ ಸ್ಟ್ಯಾಚ್ಯೂ ಸುಮಾರು 31 ಅಡಿ ಎತ್ತರ ಇದೆ. ಸೊ ಎಷ್ಟು ಏನು ಅನ್ನೋದು ಪೂರ್ತಿಯಾಗಿ ನನಗೆ ಗೊತ್ತಿಲ್ಲ. ಸೊ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ, ಪೂರ್ತಿಯಾಗಿ ನೋಡ್ಕೊಂಬಿಡಿ. ಗೈಸ್ ಇಲ್ಲಿಂದ 300ರಿಂದ 400 ಮೆಟ್ಲುಗಳನ್ನು ಹತ್ಕೊಂಡು ಹೋದರೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಸೊ ನಾನು ಬಂದಿದ್ದು ಇವತ್ತು ನಂದಿ ಸ್ಟ್ಯಾಚ್ಯೂನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥದ್ದನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ, ಅದು ನೋಡಿಲ್ಲ ಅಂದರೆ ನೋಡ್ಕೊಂಬಿಡಿ. ಸೊ ಗೈಸ್ ನಾನಿವಾಗ ಹೋಗ್ತಿದ್ದೀನಿ ರಿಟರ್ನು ಮತ್ತೆ ಮೈಸೂರು ರೈಲ್ವೆ ಸ್ಟೇಷನಿಗೆ. ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಸೊ ಬಾಯ್.